ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಬಂದು ನಿಮ್ಮ ಕನ್ನಡ ಬಸ್ ಜೊತೆಗೆ ಇನ್ನೊಂದು ಅಲ್ಟಿಮೇಟಲ್ಲಿ ಲಿವರಿ ಕೂಡ ತಂದಿನಿ ಗೈಸ್. ಸೊ ಇವತ್ತಿನ ಲಿವರಿ ಮತ್ತು ಮೋಡ್ನ ಯಾವ ಥರ ಗೇಮೆಲ್ಲ ಕೊಡೋದು ಅಂತ ಹೇಳ್ಕೊಟ್ಟಿರ್ತೀನಿ ಸಂಪೂರ್ಣವಾಗಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೋಡು ಮತ್ತು ಲಿವರಿ ಹಾಕೋಣ ಪ್ರೊಸೆಸ್ ಸ್ವಲ್ಪ ಈ ಸಲ ಚೇಂಜ್ ಇದೆ. ಸೊ ಹಂಗಾಗಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೋ ನೋಡ್ಕೊಂಬರೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಬಸ್ ಅಂತೇಳಿ, ಇದು ಶ್ರೀ ದುರ್ಗಾಂಬ ಅಂತೇಳಿ. ಸೊ ಈ ಬಸ್ಸು ಇದೇನು ನಾವು ನಾರ್ಮಲ್ ಎಕ್ಸ್ಪ್ರೆಸ್ ಏನಿದೆ ಅಲ್ಲಿ ತುಂಬ ಫೇಮಸ್ ಗಾಡಿ. ಸೊ ಅಲ್ಲಿನ ಒಂದು ಬಸ್ನ ಗೇಮ್ಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತೇಳಿ. ಸೊ ಒಂದು ತುಂಬಾ ಅಲ್ಟಿಮೇಟ್ ಆದ ಮೋಡ್ ಕೂಡ ಇದೆ. ಸೊ ಇದು CRS ಗ್ಯಾರೇಜ್ ಗೊತ್ತಿರ್ಬೋದು. ರೀಸೆಂಟ್ಲಿ ಇವ್ರು ತುಂಬ ಸ್ಲೀಪರ್ ಬಸ್ಸಸ್ ಮೋಡ್ಸ್ ತುಂಬ ಜಾಸ್ತಿ ಮಾಡೋರೆ. ಇದು ಬಂದ್ಬಿಟ್ಟು ಬೇಸ್ ಮೋಡ್ ಬಂದ್ಬಿಟ್ಟು SBSTC ನಾನ್ AC ಸೀಟರ್ ಬಸ್ಸು. ಸೊ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಈಗ ಅಶ್ವಮೇಧ ಇದೆ ಆ ಥರ ಬಸ್ಸು SBSTCಲಿ. ಸೊ ಸೌತ್ ಬೆಂಗಾಲ್ ಟ್ರಾನ್ಸ್ಪೋರ್ಟು ಒಂದು ಗೌರ್ಮೆಂಟ್ ಬಸ್ ಮೋಡು. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅಶೋಕ್ ಲೇಲ್ಯಾಂಡ್ BS6 OY-Star ಅಂತ ಹೇಳ್ಬಿಟ್ಟು ಮಾಡಲ್ ಅದು. ಸೊ ಅದೇ ಮಾಡಲ್ನ ಅವರು ಸ್ಟೇಟ್ ಟ್ರಾನ್ಸ್ಪೋರ್ಟ್ಗೆ ಇದು ಮಾಡ್ಕೊಂಡವ್ರೆ. ಸೊ ಅಲ್ಲಿನ ಒಂದು ಮೋಡು. ಸೊ ಈ ಮೋಡು ಒಂದು 4 ವೇರಿಯಂಟಲ್ಲಿ ರಿಲೀಸ್ ಆಗೈತೆ. ಸೊ ಅದರಲ್ಲಿ ಇದೊಂದು ವೇರಿಯಂಟು. ಸೊ ನೋಡ್ತಾ ಇರಲ್ಲ ಶ್ರೀ ದುರ್ಗಾಂಬ ಅಂತ ಸೈಡ್ ಬಾಡಿ ಮೇಲೆ ಹಾಕಿದ್ದೀವಿ. ಗ್ರಾಫಿಕ್ಸು ರಿಯಲ್ ಬಸ್ಸಲ್ಲಿರೋ ಥರನೇ ಹಾಕಿದ್ದೀವಿ. ಸೊ ಲಿಟಲ್ ಬಿಟ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಮ್ಯಾಚ್ ಆಗೋ ಥರದೇ ಹಾಕಿದ್ದೀವಿ. ಸೊ ಆಮೇಲೆ ಬ್ಯಾಕ್ ನೋಡ್ತಾ ಇರಲ್ಲ ಶ್ರೀ ದುರ್ಗಾಂಬ ಅಂತ ಇದೆ. ಸಾಗರ ಉಡುಪಿ ಮಂಗಳೂರು ಇದು ರೂಟು ಎಕ್ಸ್ಪ್ರೆಸ್ಸು K20 AB 7388 ಇದು ಒಂದು ಬಸ್ದು ರಿಜಿಸ್ಟ್ರೇಷನ್ ನಂಬರು. ತುಂಬ ಏನು ಜಾತ್ರೆ ಮಾಡಿಲ್ಲ ಬಸ್ನ. ಸೊ ರಿಯಲ್ ಬಸ್ ಯಾವ ಥರ ಸಿಂಪಲ್ ಆಗೈತಿ ಇದು ನನಗೆ ಸಿಂಪಲಾಗಿ ಮಾಡಿದ್ದೀವಿ. ಸೊ ಇದು ಮೋಡ್ ರಿಲೀಸ್ ಸ್ವಲ್ಪ ದಿನಗಳು ಜಾಸ್ತಿನೇ ಆಯಿತು. ಸೊ ನಾನು ಲಿವರಿ ಮಾಡೋದು ಲೇಟಾಗೈತೆ, ಸೊ ಕ್ಷಮಿಸಬೇಕು. ಸೊ ನಮ್ಮ ಮೋಡು ಆ ಸೈಡ್ ಏನಿದೆ ಹಂಗೆ ಈ ಸೈಡ್ ಕೂಡ. ಸೊ ಗ್ರಾಫಿಕ್ಸು ಮತ್ತು ಶ್ರೀ ದುರ್ಗಾಂಬ ಅಂತ ನೇಮು ಎಲ್ಲ ಫ್ರಂಟ್ ಡೋರು. ಮತ್ತು ಫ್ರಂಟ್ ನೋಡ್ತಾ ಇರಲ್ಲ ಶ್ರೀ ದುರ್ಗಾಂಬ ಅಂತ ಆಗಿರ್ಬೋದು ಕನ್ನಡದಲ್ಲಿ ಹಾಕಿದ್ದೀವಿ. ಮತ್ತು ಸಾಗರ ಉಡುಪಿ ಮಂಗಳೂರು ಅಂತ ರೂಟ್ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಮತ್ತು ಈ ಮೋಡಿನ ಫೀಚರ್ಸ್ ನೋಡೋದಾದ್ರೆ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರಂಟಲ್ಲಿ ಏನು ಡೋರ್ ಇದೆ ಅದು ಓಪನ್ ಆಗೋದು ಕ್ಲೋಸ್ ಆಗೋದು ಆಗುತ್ತೆ. ಸೊ ನೋಡ್ತಾ ಇರಲ್ಲ ಈ ಥರ ಡೋರು ಓಪನ್ನು ಕ್ಲೋಸು ಆಗುತ್ತೆ ಗೈಸ್ ಈ ಥರ. ಸೊ ಇದು ಫೀಚರ್ಸಲ್ಲಿ ಒಂದು ಫಸ್ಟ್ನೇ ಫೀಚರು ಡೋರ್ ಇದೆ, 2 ಡೋರು BS6 ಬಸ್ತು. ಮತ್ತು ಸೆಕೆಂಡ್ ಆ್ಯನಿಮೇಷನ್ಗೆ ಬಂದು ಟಾಪಲ್ಲಿ ರೂಫ್ ಏನಿದೆ ಅದು ಓಪನ್ ಆಗೋದು ಕ್ಲೋಸ್ ಆಗೋ ಥರ ಇದೆ. ಸೊ ಸಮ್ಟೈಮ್ಸ್ ನೋಡ್ತಾ ಇದ್ದಿಲ್ಲ ಒಂದು ಸಿಂಪಲ್ಲು. ಮತ್ತು ಫಸ್ಟ್ ಆ್ಯನಿಮೇಷನ್ಗೆ ಬಂದ್ಬಿಟ್ಟು ಇಂಜಿನ್ ಕೌಲು ಮತ್ತು ಡ್ರೈವರ್ ಡೋರು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಓಪನ್ ಆಗೋ ಥರ ಒಂದು ಫಸ್ಟ್ನೇ ಆ್ಯನಿಮೇಷನ್ಗೆ ಆಗಿರುತ್ತೆ. ಸೊ ನೋಡ್ತಾ ಇರಲ್ಲ ಈ ಥರ ಇರುತ್ತೆ. ಸೊ ಫಸ್ಟ್ನೇ ಆ್ಯನಿಮೇಷನ್ ಕೀಯಲ್ಲಿ ಸೊ ನೋಡ್ತಾ ಇರಲ್ಲ ಸ್ವಲ್ಪ ಗ್ಲಾಸಸ್ ಎಲ್ಲ ಓಪನ್ ಆಗಿದೆ, ಬಟ್ ಕರ್ಟೈನ್ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಓಪನ್ ಆಗೈತೆ. ಮತ್ತು ನೋಡ್ತಾ ಇರಲ್ಲ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಓಪನ್ ಆಗ್ತಿದೆ. ಒಳಗಡೆ ಟೆಕ್ಸ್ಚರ್ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಮತ್ತು ನೀವು ಈಗ 3ನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಬೇಕಾಗುತ್ತೆ. 3ನೇ ಆ್ಯನಿಮೇಷನ್ ಕೀಯಲ್ಲಿ ಕರ್ಟೈನ್ಸ್ ಏನಿದೆ ಅದು ಹೋಗೋ ಥರ ಬರೋ ಥರ 3ನೇ ಆ್ಯನಿಮೇಷನ್ ಕೀ ಇರುತ್ತೆ. ಸೊ ಕರ್ಟೈನ್ ಇರೋದಕ್ಕಿಂತ ಇಲ್ಲದೆ ಇರೋ ಲುಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಈ ಮೋಡ್ನ ಯಾವ ಥರ ಗೇಮ್ ಹಾಕೋಣ ಅಂತ ಹೇಳ್ತೀನಿ ಬನ್ನಿ. ಸೊ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡೋದು ಈ ವಿಡಿಯೋಗೆ ಬರ್ತೀರಾ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸೊ CRS ಗ್ಯಾರೇಜ್ ಅವ್ರದ್ದು ಇದು ವಿಡಿಯೋ. ಸೊ ಅಲ್ಲಿ ಬಂದು ಕೆಳಗಡೆ ಫ್ರಂಟ್ ಡೋರ್ OY-Star ಫ್ರಂಟ್ ಡೋರ್ ವಿತ್ ಟೆಂಪ್ಲೇಟ್ ಅಂತ ಇರುತ್ತಲ್ಲ, ಸೊ ಆ ಮಾಡಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆ ಮಾಡಲ್ ಮೇಲೆ ಅಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೋಡ್ ಫಾರ್ ಯು ವೆಬ್ಸೈಟ್, ಇದು ಬೇರೆ ವೆಬ್ಸೈಟು. ಸೊ ಇಲ್ಲಿಗೆ ಬರ್ತೀರಾ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕಾಣುತ್ತೆ. ಸಮ್ಟೈಮ್ಸು ನೋಡಿ ಈ ಥರ ಇದು ಪಿಕ್ಚರು. ಸೊ SBSTC ಇದು. ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಲೋಡ್ ಆಗೋ ಟೈಮ್ ತಾಣುತ್ತೆ. ಲೋಡ್ ಆದಮೇಲೆ ಬೇಕಾದ್ರೆ ಕ್ಲೀನಾಗಿ ನಾವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಗೈಸ್ ಈ ಥರ. ಸೊ ಇಲ್ಲಿ ನೋಡ್ತಾ ಇರಲ್ಲ ಏನೋ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಹೆಂಗೆ ಕಾಣ್ತಾ ಇದೆ ಅಲ್ಲಿಗೆ ಹೋಗಬೇಕು. ಬಟ್ ಇಲ್ಲಿ ಈ ಥರ 4 ಮಾಡಲ್ ರಿಲೀಸ್ ಮಾಡೋರೆ. ಸೊ ಡೌನ್ಲೋಡ್ ಅಂತ ಏನಾದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ತುಂಬ ಈಸಿ ಫಾರ್ಮ್ಯಾಟ್ ಇದು ಶೇರ್ ಮೋಡ್ಸ್ಗಿಂತ. ಸೊ ಇಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು I am not robot ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಹ್ಯೂಮನ್ ಅಂತ ಗೊತ್ತಾಗೋಕ್ಕೋಸ್ಕರ. ಮತ್ತು ಇಲ್ಲಿ ಅದು ಕ್ಲಿಕ್ ಮಾಡಾದಮೇಲೆ ಇನ್ನೊಂದು ಪೇಜ್ಗೆ ಇನ್ನೊಂದು ಸ್ಟೆಪ್ಗೆ ಕರ್ಕೊಂಡೋಗುತ್ತೆ ಇದೇ ಪೇಜಲ್ಲಿ. ಸೊ ಸಮ್ಟೈಮ್ಸ್ ಟೇಕ್ಸ್ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೆ ಈ ಥರ ಈ ಸ್ಟೆಪ್ಪಿಗೆ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಅಂತ ಕಾಣ್ತಾ ಇರೋದು ಬ್ಲೂ ಕಲರಲ್ಲಿ. ಸೊ ನೋಡಲ್ಲಿ ಅಂಡರ್ಲೈನ್ ಬಂತು, 1000 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಮಾಡಿದ್ರೆ ಒಂದು 5 ಸೆಕೆಂಡ್ ಟೈಮ್ ತಗೊಂಡು ಲೋಡ್ ಆಗುತ್ತೆ. ಸೊ ನೋಡಿ ಈ ಥರ ಲೋಡ್ ಆಯಿತು. ಸೊ ಸ್ವಲ್ಪ ಈ ಇಶ್ಯೂಸ್ ಇರುತ್ತೆ, ತುಂಬ ಜನ ಡೌನ್ಲೋಡ್ ಮಾಡುತ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈಗ ನೋಡಿ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಜಾಸ್ತಿ ಏನಿಲ್ಲ, ಬರೀ ಒಂದು 20 MB ಇದೆ ಅಷ್ಟೇ. 90 ಸಮಥಿಂಗ್ ಇದೆ, ಬಟ್ ಒಂದು 20 MB ಲೆಕ್ಕ ಹಾಕೊಳ್ಳಿ. ಮಾಡ್ತಾ ಇರಲ್ಲ ಬೇಗನೆ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಆದಮೇಲೆ ನೆಕ್ಸ್ಟು ನೀವು ZRC ಆ್ಯಪ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಈ ಫೈಲ್ನ ಕಟ್ ಅಥವಾ ಎಕ್ಸ್ಟ್ರಾಕ್ಟರ್ ಅಥವಾ ಕಟ್ ಅಥವಾ ಕಾಪಿ ಇಲ್ಲೇ ಮಾಡ್ಕೊಂಬಿಟ್ರೆ ನೋಡಿ, ಇಲ್ಲಿ ಎಕ್ಸ್ಟ್ರಾಕ್ಟರ್ ಕೊಡ್ರಿ ಆರ್ಚಿವ್ ನೇಮಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಓಸ್ಟರ್ ಮೋಡಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಇದನ್ನು ಕಟ್ ಅಥವಾ ಕಾಪಿ ಮಾಡ್ಕೊಳ್ಳಿ. ಏನು ಮಾಡ್ಕೊಂಡು ಬಸ್ ಇಡ್ ಬಂದು ಮೋಡ್ಸಿಗಿಲ್ಲಿ ಪೇಸ್ಟ್ ಮಾಡಿಬಿಟ್ರಿ, ಸಾಕು, ಮುಗಿದ್ಕತ್ತೆ. ನೆಕ್ಸ್ಟು ಲಿವರಿ ಶೇರ್ ಮೋಡ್ಸಲ್ಲಿ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿವರಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಬಂದುಬಿಟ್ಟು ಶೇರ್ ಮೋಡ್ಸಲ್ಲಿ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ತುಂಬಾ ಇಲ್ಲೂ ಬೇಗನೆ ಆಗುತ್ತೆ. ಕ್ಲಿಕ್ ಏರ್ ಕೊಟ್ಟು ಈ ಥರ ತುಂಬಾ ಬೇಗ ಆಯಿತು. ನೋಡ್ತಾ ಇದ್ರಲ್ಲ ಡೌನ್ಲೋಡ್ ಆಗೋಯ್ತು. ಇಷ್ಟೇ ಡೌನ್ಲೋಡ್ ಮಾಡೋ ಪ್ರೊಸೆಸ್ಸು. ನೆಕ್ಸ್ಟ್ ಗೇಮ್ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಯಾವ್ದಾದ್ರು ಬೇರೆ ಬಸ್ ಇರುತ್ತೆ. ಸೊ ನೀವು ಗ್ಯಾರೇಜ್ಗೆ ಹೋಗ್ಬಿಟ್ಟು ಆರಾಮ್ ಮಾರ್ಕ್ಸು ಕ್ಲಿಕ್ ಮಾಡ್ತಾ ಹೋದರೆ ಸ್ವಲ್ಪ ಬೇಗನೆ ಸಿಗುತ್ತೆ. ಸೊ ನೋಡ್ತಾ ಇದ್ದೀರ ಸಿಕ್ತು. ಸೊ ಈ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ನೀವು ಇದನ್ನು ಕರ್ನಾಟಕಕ್ಕೆ ಯಾವ ಥರ ಕನ್ವರ್ಟ್ ಮಾಡ್ಕೊಳೋದು ಅಂದರೆ, ಸೊ ಇದನ್ನ ಯೂಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಪೇಂಟ್ ಆಪ್ಷನ್ ಏನು ಕಾಣ್ತಾ ಇದೆ ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ ರೆಸಲ್ಯೂಷನ್ ಇಟ್ಟು ಡಿವೈಸ್ ಗ್ಯಾಲರಿಗೆ ಹೋಗಿ, ಸೊ ಇಲ್ಲಿ ಡೌನ್ಲೋಡ್ಸ್ಗೆ ಹೋಗಿ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಅಲ್ಲೆಲ್ಲಾದರೂ ಇರುತ್ತೆ. ಸೊ ನೋಡ್ತಾ ಇರಲ್ಲ ನೋಡಿ, ಇಲ್ಲೇ ಇದೆ ಶ್ರೀ ದುರ್ಗಮ್ಮ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈಗೆ ಕೊಡಬೇಕಾಗುತ್ತೆ. ಸೊ ಸ್ವಲ್ಪ ಬೇಗ ತಗೊಳಲ್ಲ, ಅಂದರೆ ತಗೊಳುತ್ತೆ, ಬಟ್ ಏನಾದರೂ ಬೇರೆ ಆಪ್ಷನ್ ಬರ್ತಾ ಇರುತ್ತೆ, ಆ್ಯಡ್ಸ್ ಬರುತ್ತೆ. ಸೊ ಇಲ್ಲಿ ಕಾಯಿನ್ ಅಥವಾ ಆ್ಯಡ್ ನೋಡ್ಬಿಟ್ಟು ನೀವು ಅಪ್ಲೈ ಕೊಡ್ಬೋದು. ಸೊ ಅಪ್ಲೈ ಕೊಟ್ಟಾದಮೇಲೆ ಹಿಂದ್ಗಡೆ ಮೋಡ್ಗೆ ಬಂದು ಬ್ಯಾಕ್ ಬನ್ನಿ. ಇಷ್ಟೇ, ಇಲ್ಲಿಗೆ ಅಪ್ಲೈ ಪ್ರೊಸೆಸ್ಸು ಮುಗೀತು. ಸೊ ಇಷ್ಟಾದ ನಿಮಗೆ ಬೇಕಾದ್ರೆ ಮ್ಯಾಪ್ ಮೋಡಾಗಲಿ ರೂಟ್ ಮೋಡಾಗಲಿ ಯಾವ್ದು ಬೇಕಾದ್ರೆ ಹಾಕ್ಕೊಂಡು ಗೇಮ್ ಪ್ಲೇ ಮಾಡ್ಕೋಬೋದು. ಸೊ ಇದಿಷ್ಟು ಡೌನ್ಲೋಡಿಂಗ್ ಪ್ರೊಸೆಸ್ಸು ಮತ್ತು ಮೋಡ್ ಪ್ರೊಸೆಸ್ ಆಗಿರುತ್ತೆ. ಈ ಮೋಡು ತುಂಬಾ ಅಲ್ಟಿಮೇಟ್ ಆಗಿರೋ ಮೋಡ್ ಅಂತಲೇ ಹೇಳ್ಬೋದು. ಚೆನ್ನಾಗೈತೆ, ಕಂಟ್ರೋಲಿಂಗ್ಸ್ ಎಲ್ಲ ಚೆನ್ನಾಗೈತೆ. ಮತ್ತು ಗೇರ್ ಸಿಸ್ಟಮ್ ಅಂದ್ಬಿಟ್ಟು ಓನ್ಲಿ 5 ಗೇರ್ ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಅಂದರೆ ಇವರು ಎಲ್ಲ ಕ್ಲೀನಾಗಿ ಮಾಡೋರು ಗೇರ್ ಸಿಸ್ಟಮ್ ಒಂದು ಗೇರ್ ಕಡಿಮೆ ಕೊಟ್ಬಿಟ್ಟವ್ರೆ. 5+1 ಕೊಟ್ಟವ್ರೆ, 6+1 ಕೊಡೋ ಜಾಗಕ್ಕೆ ಮಿನಿ ಗಾಡಿನ ಲೆಕ್ಕಾಚಾರದಲ್ಲಿ. ಸೊ ಪ್ರಾಬ್ಲಮ್ ಏನಿಲ್ಲ, ಸ್ಪೀಡ್ ಅದೇ ಸ್ಪೀಡಲ್ಲಿ ಹೋಗುತ್ತೆ. ಒಂದು 200 ಸಮಥಿಂಗ್ ಹತ್ತಿರ ಹೋಗುತ್ತೆ. ಸೊ ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿ ಗೇಮ್ ಪ್ಲೇ ಮಾಡ್ಬೋದು. ನಮ್ಮ ಲಿವರಿ ಹೆಂಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾತಾಡೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.